ಬಜೆಟ್ ಪೂರ್ವಭಾವಿ ಸಭೆ ಮಾಡುತ್ತಿರೋ ಸಿದ್ದುಗೆ ಹೊಸ ತಲೆನೋವು ಶುರುವಾಗಿದೆ. ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿರುವಂತಹ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರೋ ರಾಜ್ಯದ ಜನತೆ ಬಜೆಟ್ಟಿನ ಪೂರ್ವಭಾವಿ ಸಭೆ ಮಾಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯರಿಗೆ ತಲೆನೋವು. ದಾಖಲೆಯ ಬಜೆಟ್ ಮಂಡಿಸೋದಕ್ಕೆ ತಯಾರಿ ಮಾಡಿಕೊಳ್ತಾ ಇರೋ ಸಿಎಂ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರೋ ರಾಜ್ಯದ ಜನತೆ ಸಿದ್ದರಾಮಯ್ಯರ ಲೆಕ್ಕಕ್ಕೊಂದಷ್ಟು ಸಮಸ್ಯೆ ಎದುರಾಗುವ ಸಾಧ್ಯತೆಗಳಿದ್ದಾವೆ. ಗ್ಯಾರಂಟಿ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳೇ ತಲೆನೋವಾಯಿತಾ? ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬೀಳುತ್ತಾ? ಅಭಿವೃದ್ಧಿ ಯೋಜನೆಗಳಿಗೂ ಇದರಿಂದ ಬೀಳುತ್ತಾ ಪೆಟ್ಟು? ಬಜೆಟ್ ಸಂದರ್ಭದಲ್ಲೇ ಗ್ಯಾರಂಟಿಯಿಂದ ಬರ್ಡನ್ ಆಗ್ತಿದೆ ಎಂದು ಡಿಸಿಎಂ. ಆರ್ಥಿಕ ಸಮಸ್ಯೆ ಆಗುತ್ತೆ ಎಂದು ಮೊದಲೇ ಸೂಚನೆ ಕೊಟ್ಟ ಡಿಕೆ ಶಿವಕುಮಾರ್. ಆರ್ಥಿಕ ಆಯವ್ಯಯಗಳನ್ನು ಸರಿದೂಗಿಸಲು ಕಠಿಣ ಕ್ರಮ ತರುತ್ತಾ ಸರ್ಕಾರ. ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಬದಲಾವಣೆ, ರೂಲ್ಸ್ ಮಾಡೋದಕ್ಕೆ ಲೆಕ್ಕಾಚಾರ. ಗ್ಯಾರಂಟಿ ಯೋಜನೆಗಳಿಂದ ಆಡಳಿತ ಅಭಿವೃದ್ಧಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋ ಸಾಧ್ಯತೆಗಳಿದ್ದಾವೆ. ಶಾಸಕರ ಅನುದಾನ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ನೀಗಿಸಲು ಸಮಸ್ಯೆಗಳು ಶುರುವಾಗುತ್ತೆ. ಎಲ್ಲವನ್ನ ಸರಿದೂಗಿಸಿಕೊಂಡು ಜನತೆಗೆ ಗುಡ್ ನ್ಯೂಸ್ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ? ಈಗ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು ಸಚಿವರುಗಳಿದ್ದಾರೆ, 28ಕ್ಕೂ ಹೆಚ್ಚು ಮಿನಿಸ್ಟ್ರುಗಳು. ಆ ಎಲ್ಲ ಮಿನಿಸ್ಟ್ರುಗಳು ನಮ್ಮ ಇಲಾಖೆಗೆ ಒಂದಷ್ಟು ಬಂದರೆ ಸಾಕಿತ್ತು ಅಂಥೇಳಿ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಜನಸಾಮಾನ್ಯರಿಗೂ ಕೂಡ ನಿರೀಕ್ಷೆಗಳಿರ್ತಾವೆ. ರಾಜ್ಯದ ಕೃಷಿ ಇಲಾಖೆಗೆ ಎಷ್ಟು ಬರುತ್ತೋ ಏನೋ, ಮಹಿಳಾ ಅಭಿವೃದ್ಧಿ ವಿಚಾರದಲ್ಲಿ ಎಷ್ಟು ಬರುತ್ತೋ ಏನೋ, ಅಲ್ಪಸಂಖ್ಯಾತ ವಿಭಾಗಕ್ಕೆ ಎಷ್ಟು ಬರುತ್ತೋ ಏನೋ, ದಲಿತ ಸಮುದಾಯಕ್ಕೆ ಅದು ಏನು ಇಡ್ತಾರೋ ಏನೋ. ಮೊದಲೇ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಅನ್ನೋ ವಿಪಕ್ಷದ ಆರೋಪದ ನಡುವೆ ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಇದಕ್ಕೆ ಸಂಪನ್ಮೂಲ ಕ್ರೋಢೀಕರಣದ ಹೆಸರಿನಲ್ಲಿ ಸರ್ಕಾರ ದಿವಾಳಿ ಆಗಿದೆ ಅನ್ನೋದು ಆರಂಭಿಕ ದಿವಸಗಳಿಂದಲೇ ವಿಪಕ್ಷದವರು ಆರೋಪ ಮಾಡ್ಕೊಂಡು ಬಂದಿದ್ದಾರೆ. ಶಕ್ತಿ ಯೋಜನೆಯಿಂದ ಪುರುಷರ ಟಿಕೆಟ್ ದರ ಜಾಸ್ತಿ ಆಯಿತು. ಗೃಹಜ್ಯೋತಿ ಯೋಜನೆಯಿಂದ ಬೆಸ್ಕಾಮು ದರ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜಲ ಬಿಲ್ಲು, ವಿದ್ಯುತ್ ಬಿಲ್ಲು, ಮತ್ತೊಂದು ಮಣ್ಣಂಗಟ್ಟಿ ಅಂಥೇಳಿ ಜನರ ಜೇಬಿಗೆ ಕತ್ತರಿ ಹಾಕೋ ಪ್ರಯತ್ನಗಳು ಸರ್ಕಾರದಿಂದ ನಿರಂತರವಾಗಿ ನಡೀತಾ ಇದೆ. ಹೀಗೆಲ್ಲ ಇದ್ದಾಗ ಬಜೆಟ್ ಅನ್ನೋದು ಒಂದು ಹೂವಿನ ಹಾಸಿಗೆ ಅಲ್ಲವೇ ಅಲ್ಲ, ಒಂದು ರಾಜ್ಯದ ಎಕನಾಮಿ ಅಲ್ವಾ ಅದು. ಇಡೀ ರಾಜ್ಯದ ಒಟ್ಟು ಆರ್ಥಿಕ ಸ್ಥಿತಿಗತಿಗಳು ಅಲ್ಲಾಡೋ ವಿಚಾರ. ನನ್ನ ಮತ್ತು ನಿಮ್ಮ ಜೀವನದ ಲೆಕ್ಕಾಚಾರಗಳು ರಾಜ್ಯದ ಬಜೆಟ್ನಲ್ಲಿ ಮಂಡನೆ ಆಗುತ್ತೆ. ಸೊ ಆ ಬಜೆಟ್ ವಿಚಾರ ಅಂತ ಬಂದಾಗ ಬಜೆಟ್ ಮಂಡಿಸುವ ಮುಖ್ಯಮಂತ್ರಿಗೆ ತಲೆನೋವಲ್ಲ, ಅದು ಮೈಗ್ರೇನ್ ಇಲ್ಲು, ಅರ್ಧ ತಲೆನೋವು, ಹಿಂಸಾತ್ಮಕವಾದ ತಲೆನೋವು ಅದು. ಬೊಕ್ಕಸದಲ್ಲಿ ತಿಜೋರಿಯಲ್ಲಿ ಹಣ ಇಲ್ದಲೇ ಇದ್ರೆ ಹೆಂಗ್ ನೀವು ಮೀಸಲಿಡ್ತೀರಿ? ಮೀಸಲಿಡುವುದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಬಾರಿ ಡಿಕೆ ಶಿವಕುಮಾರ್ ಅವರು ಕೂಡ ಅನೇಕ ಬಾರಿ ಸಲಹೆ ಕೊಟ್ಟಿದ್ದಾರೆ. ಈ ಬಾರಿಯ ಬಜೆಟ್ಟು ತಲೆನೋವಾದೀತು, ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಬೃಹತ್ ಬಂಡೆನೇ ಬಿದ್ದಂಗೆ ಆಗ್ಬಿಡುತ್ತೆ, ಇಡೀ ರಾಜ್ಯದ ಎಕಾನಮಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಜಾಗೃತೆಯಿಂದ ಜನ ನಾಳೆ ದಿನ ತಿರುಗಿ ಬಿದ್ದರೂ ಪರವಾಗಿಲ್ಲ, ಜಾಗೃತಿಯಿಂದ ಬಜೆಟ್ ಮಂಡಿಸಬೇಕು. ಸಿದ್ದರಾಮಯ್ಯರವರನ್ನು ಮತ್ತೊಂದು ಹೆಸರಿಂದ ಕರೀತಾರೆ, ಹಿ ಈಸ್ ಎ ಬೆಸ್ಟ್ ಎಕನಾಮಿಸ್ಟು ಅಂತ, ಒಬ್ಬ ಆರ್ಥಿಕ ತಜ್ಞ ಅಂತ ಕರೀತಾರೆ ಅವ್ರನ್ನ. ಸಿದ್ದರಾಮಯ್ಯನವರು ಯಾರು ಏನೇ ಸಲಹೆ ಕೊಟ್ಟರು ಅವರು ಅವರ ವ್ಯಾಪ್ತಿಯ ಲೆಕ್ಕಾಚಾರದಲ್ಲೇ ಇರ್ತಾರೆ. ಬಜೆಟ್ ಅನ್ನೋದು ಜನಪರವಾಗಿರಬೇಕು, ಬಜೆಟ್ ಅನ್ನೋದು ಇಲಾಖಾ ಅಭಿವೃದ್ಧಿಗೆ ಕಾರಣ ಆಗಬೇಕು, ನಾಯಿ ತಿಂದಂಗೆ ಆಗಬಾರ್ದು. ಸೊ ಈ ರಾಜ್ಯದ ಎಕನಾಮಿಕ್ ಲೆವೆಲನ್ನು ಅಲ್ಲೋಲ ಕಲ್ಲೋಲ ಆಗದಂತೆ ಸೂಕ್ಷ್ಮತೆಯಿಂದ ಬಜೆಟ್ ಮಂಡಿಸ್ತಾರ ಸಿದ್ದರಾಮಯ್ಯ? ಜನ ನಿರೀಕ್ಷೆ ಮಾಡಿ ಕೂತಿದ್ದಾರೆ. ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರೋ ರಾಜ್ಯದ ಜನತೆ ಸಿದ್ದು ಲೆಕ್ಕಕ್ಕೆ ಒಂದಷ್ಟು ಸಮಸ್ಯೆ ಎದುರಾಗೋ ಸಾಧ್ಯತೆಗಳಿದ್ದಾವೆ. ಗ್ಯಾರಂಟಿ ಸರ್ಕಾರಕ್ಕೆ ಈ ಬಾರಿಯ ಬಜೆಟ್ ತಲೆನೋವಾಗುತ್ತಾ? ಬಜೆಟ್ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಬೇಕಾದ ಸೂಕ್ಷ್ಮ ನಿರ್ಧಾರಗಳೇನು? ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ, ಜೊತೆಗೆ ಜನರೆಡಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.